ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆ ನನ್ನ ಅನಂತ ನಮನಗಳು. ನಮ್ಮ ಗಿಲ್ಲಿಯವರು ಲೈವ್ ನಲ್ಲಿ ಬಂದು ಕರ್ನಾಟಕ ಜನತೆಗೆ ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ದಯವಿಟ್ಟು ಫಿನಾಲೆಗೆ ಇನ್ನು 2 ದಿನಗಳು ಮಾತ್ರ ಉಳಿದಿವೆ. ನನಗ ನೀವು ಮತವನ್ನ ಹಾಕಿ ಜಯಿಸಬೇಕು, ಹೆಚ್ಚು ಹೆಚ್ಚು ಮತಗಳನ್ನ ಹಾಕ್ರಿ ಅಂತ ತಿಳ್ಕೊಂಡು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ಅವರು ಈ ರೀತಿ ವಿನಂತಿಯನ್ನ ಮಾಡಿಕೊಳ್ಳುವಂತಹ ಪರಿಸ್ಥಿತಿಯನ್ನ ಬಿಗ್ ಬಾಸ್ ನವರು ಅಂದ್ರ ಕಲರ್ಸ್ ಕನ್ನಡ ವಾಹಿನಿಯವರು ಅವರು ಈ ರೀತಿ ಮತಗಳ ಭಿಕ್ಷೆಯನ್ನ ಬೇಡುವ ರೀತಿಯಲ್ಲಿ ಅವರಿಗೆ ಒಂದಷ್ಟು ನೋವುಗಳನ್ನ ಉಂಟು ಮಾಡಿದ್ದಾರೆ. ಯಾಕಂದ್ರ ಅವರು ಹೊರಗಿನ ವಿಷಯಗಳನ್ನ ಒಳಗ ತಿಳಿಸಬಾರ್ದು ಅಂತ ತಿಳ್ಕೊಂಡು ತಾವೇ ಹೇಳ್ತಾರ. ಆದ್ರೆ ಇವತ್ತ ತಾವೇ ತಮ್ಮ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂತಹ ಟಿವಿ ಸ್ಕ್ರೀನ್ ನಲ್ಲಿ ನಮ್ಮ ಅಶ್ವಿನಿ ಮೇಡಮ್ ಅವರು ಮನೆಯ ಎದುರಿಗೆ ಅವರ ದೊಡ್ಡ ಕಟೌಟ್ ಅನ್ನ ತೋರಿಸಿದ್ದಾರೆ. ಆದ್ರೆ ಗಿಲ್ಲಿ ಅವ್ರದ್ದು ಎಲ್ಲೋ ಒಂಚೂರು ಸಾಣದೊಂದು ತೋರಿಸಿ ಅವರಿಗೆ ಅವಮಾನವನ್ನ ಮಾಡಿದ್ದಾರೆ, ಮನಸ್ಸಿಗೆ ನೋವನ್ನ ಉಂಟು ಮಾಡಿದ್ದಾರೆ. ಅದನ್ನ ನೋಡಿಬಿಟ್ರೆ ಬಹುತೇಕ ಅಶ್ವಿನಿ ಅವರೇ ಗೆದ್ದು ಬಿಡ್ತಾರೇನೋ ಅನ್ನುವಂತಹ ಭಾವನೆ ಅಲ್ಲಿ ಒಳಗಡೆ ಇರ್ತಕ್ಕಂತಹ ಜನರಿಗೆ ಬರುವ ರೀತಿಯಲ್ಲಿ ತಿರುಚಿ ತೋರಿಸಿದ್ದಾರೆ. ಇದನ್ನ ಬಿಗ್ ಬಾಸ್ ನವರು ಯಾಕೆ ಮಾಡ್ತಾ ಇದ್ದಾರೋ ನಮಗ್ ಅರ್ಥ ಆಗ್ತಾ ಇಲ್ಲ. ಒಬ್ರಿಗೊಂದು ಮಾಡುವುದು ಒಳ್ಳೇದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿ ಅಭ್ಯರ್ಥಿಗಳಿಗೆ ಭೇದ ಭಾವವನ್ನು ಮಾಡುವಂತಹದ್ದು ಒಳ್ಳೆಯದಲ್ಲ. ನೀವು ಮತಗಳು ಬರುವುದು ಅಶ್ವಿನಿ ಅವರಿಗೆ 4-5ನೇ ಸ್ಥಾನದಲ್ಲಿ ಬರ್ತಾ ಇದ್ದಾರೆ ಅವರು. ಅಂಥವ್ರಿಗೆ ನೀವು ದೊಡ್ಡ ದೊಡ್ಡ ಕಟೌಟ್ಗಳನ್ನು ತೋರಿಸ್ತೀರಿ. ಆದ್ರೆ 1ನೇ ನಂಬರು 2ನೇ ನಂಬರು 3ನೇ ನಂಬರು ಬರುವಂತವ್ರಿಗೆ ಅವರ ಕಟೌಟ್ಸ್ ಆಗ್ಲಿ ಅಥವಾ ಅವರ ಪ್ರಚಾರ ಆಗ್ಲಿ ಅಥವಾ ಅವ್ರಿಗೆ ಬಿದ್ದಂತ ಮತಗಳನ್ನಾಗ್ಲಿ ನೀವು ತೋರಿಸ್ತಾ ಇಲ್ಲ. ಯಾಕೆ ಹೀಗ್ ಮಾಡ್ತೀರಾ? ಹೊರಗಿಂದ ತೋರಿಸಬಾರ್ದು ಅಂತ ಹೇಳುವವರು ನೀವೇ ಯಾಕೆ ತೋರಿಸ್ತೀರಾ? ಒಳಗಿರೋರಿಗೆ ಮನಸ್ಸಿಗೆ ನೋವು ಮಾಡ್ಬೇಕು ಅನ್ನುವಂತಹದ್ದು ನಿಮಗೇನಾದ್ರೂ ಇದೆಯಾ? ಯಾಕೆ ನೀವು ಈ ರೀತಿ ಮಾಡ್ತಾ ಇದ್ದೀರಿ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವೇನಾದ್ರೂ ಅಭಿಮಾನಿಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಾ? ಅಭಿಮಾನಿಗಳ ಮನಸ್ಸಿನ ಜೊತೆ ನೀವು ಚೆಲ್ಲಾಟ ಆಡ್ತಿದ್ದೀರಾ? ಯಾರ ಮನಸ್ಸನ್ನ ಅಥವಾ ಯಾರ ತಾಳ್ಮೆಯನ್ನ ನೀವು ಪರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗ್ಲೂ ಇದು ಒಳ್ಳೆಯದಲ್ಲ. ನೀವು ತೋರಿಸುವ ಹಾಗಿದ್ರೆ ಎಲ್ರದ್ದು ತೋರಿಸ್ಬೇಕು, ಇಲ್ಲ ಅಂದ್ರೆ ಯಾರ್ದು ತೋರಿಸಬಾರ್ದು. ಈ ರೀತಿ ನೀವು ಭೇದ ಭಾವವನ್ನ ಮಾಡೋದನ್ನ ನೋಡಿದ್ರೆ ನಿಮ್ದು ತಲೆ ಸರಿ ಇಲ್ಲ, ನಿಮ್ಮ ವಿಚಾರಗಳು ಸರಿ ಇಲ್ಲ, ನಿಮ್ಮ ಮನಸ್ಸು ಸರಿ ಇಲ್ಲ, ವಿಕೃತ ಬುದ್ಧಿ ನಿಮ್ಮಲ್ಲಿ ಅದ ಏನೋ ಅನ್ನುವಂತ ಅನುಮಾನ ನಮಗೆ ಬರ್ತಾ ಇದೆ. ಇನ್ನೊಬ್ಬರಿಗೆ ನೋವನ್ನು ಕೊಟ್ಟು ನೀವು ಸಂತೋಷವನ್ನ ಅನುಭವಿಸುವಂತಹ ವಿಕೃತ ಬುದ್ಧಿಯವರಿದ್ದೀರೇನೋ ಅಂತ ಅನಿಸ್ತಾ ಇದೆ. ನಿಜವಾಗ್ಲೂ ನಮಗೆ ಬಹಳ ನೋವಾಗ್ತದೆ. ಇಲ್ಲ ಅಂದ್ರೆ ನಮ್ ಗಿಲ್ಲಿಯವರು ಈ ರೀತಿ ಮನಸ್ಸನ್ನ ತುಂಬಾ ನೋವು ಮಾಡ್ಕೊಂಡು ಕೈ ಮುಗಿದು ಜನರನ್ನವರು ಲೈವ್ ನಲ್ಲಿ ಕ್ಯಾಮ್ರಾ ಮುಂದೆ ಬಂದು ಕೇಳ್ಕೊಳ್ಳುವಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಅದಕ್ಕೆ ನೀವು ತೋರಿಸುವ ಹಾಗಿದ್ರೆ ಎಲ್ಲರದ್ದು ತೋರಿಸ್ರಿ, ಇಲ್ಲ ಅಂದ್ರೆ ತೋರಿಸ್ಬೇಡ್ರಿ. ಈ ರೀತಿ ನೀವು ಒಬ್ರಿಗೊಂದು ಮಾಡ್ಬೇಡ್ರಿ. ಉಳಿದಿರೋದು ಇನ್ನು 2 ದಿನ. ಈ 2 ದಿನಗಳಲ್ಲಿ ನಿಮ್ಮ ಗೌರವವನ್ನು ಕಮ್ಮಿ ಮಾಡ್ಕೋಬೇಡಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತೀನಿ. ಹಾಗೆ ನಮ್ಮ ಶಿವರಾಜ್ ಕುಮಾರ್ ಅವರು ಟೇಬಲ್ ಬಡದು ಜೋರಾಗಿ ಫೋರ್ಸ್ ಆಗಿ ಹೇಳಿದ್ದಾರೆ, ಗಿಲ್ಲಿ ಅವರೇ ಗೆಲ್ತಾರೆ, ಗಿಲ್ಲಿ ಅವರೇ ಗೆಲ್ಬೇಕು, ಬೇರೆ ಯಾರು ಗೆಲ್ಲಿಕ್ ಸಾಧ್ಯದ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹಾಗೆ ಬಹಳಷ್ಟು ಜನ ಗಿಲ್ಲಿ ಅವ್ರನ್ನ ಬೆಂಬಲಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಗಿಲ್ಲಿ ಅವ್ರನ್ನ ಇವರು ಡಿಗ್ರೇಡ್ ಮಾಡುವಂತಹ ಕೆಲಸವನ್ನ ವಾಹಿನಿಯವರು ಮಾಡ್ತಾ ಇದ್ದಾರೆ. ಅದು ಯಾಕೆ ಹಾಗೆ ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ತಮಗೆ TRP ಬರ್ತಂತ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಅದು ಒಳ್ಳೇದಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಈ ರೀತಿ ನೀವು ಮಾಡೋದ್ರಿಂದ ನೀವು ಅನಾವಶ್ಯಕವಾಗಿ ಜನರ ಒಂದು ರೋಷಕ್ಕೆ, ಜನರ ಒಂದು ನೋವಿಗೆ, ಜನರ ಒಂದು ವಿರೋಧಕ್ಕೆ ನೀವು ಕಾರಣೀಭೂತರಾಗ್ತೀರಿ ಅನ್ನುವಂತ ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಗಿಲ್ಲಿಯ ಅಭಿಮಾನಿಗಳು 99 ಮತಗಳನ್ನ ಗಿಲ್ಲಿಗೆ ಹಾಕ್ರಿ. ಅದೇ ರೀತಿಯಾಗಿ ಎಲ್ಲರಿಗೂ ನಿಮ್ಮ ಯಾರದಾರ, ನಿಮ್ಮ ಅಭ್ಯರ್ಥಿಗಳು ಯಾರ್ಯಾರು ಅದಾರ, ನೀವು ಯಾರ್ಯಾರ ಅಭಿಮಾನಿಗಳಿದ್ದೀರಿ ಅವರಿಗೆ ನಿಮ್ಮ ಮತಗಳನ್ನ ಹಾಕ್ರಿ. ಬೇರೆಯವ್ರಿಗೆ ಹಾಕ್ಲಿಕ್ಕೆ ಹೋಗ್ಬೇಡಿ. ದಯಾ ಧರ್ಮ ಈ ಸಂದರ್ಭದಲ್ಲಿ ತೋರಿಸ್ಬೇಡ್ರಿ. ಸಮಯ ಬಹಳ ಉಳಿದಿಲ್ಲ. ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವುದರ ಕಡೆ ಗಮನವನ್ನು ಕೊಡ್ರಿ ಅಂತ ಹೇಳಿ ನಾನು ವಿನಂತಿಯನ್ನ ಮಾಡ್ಕೋತೀನಿ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್. ನಾವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಗಿಲ್ಲಿಯವರೇ ಗೆಲ್ತಾರ, ಅದ್ರ ಯಾವ ಅನುಮಾನವೂ ಕೂಡ ಇಲ್ಲ ಅನ್ನುವಂತ ಮಾತನ್ನ ಹೇಳಿ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಮತ್ತು ನನಗ ನೀವು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಪೋರ್ಟ್ ಮಾಡ್ರಿ, ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೀವಾಗಿದ್ರಪ್ಪ ಅಂದ್ರೆ ಬೇರೆದವ್ರಿಗೆ ಆಗ್ಲಿಕ್ಕೆ ಹೇಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.